ದಿವಂಗತ ಬ್ರಹ್ಮಕುಮಾರಿ ಪ್ರಕಾಶವಾಣಿ ಬೆಹೆಂಜೆ ಅವರ ಪುಣ್ಯತಿಥಿ ಅಂಗವಾಗಿ ದೇಶಾದ್ಯಂತ 4 ದಿನಗಳ ಕಾಲ ಮಹಾರಕ್ತದಾನ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಬೀದರ್ನ ಜೆಪಿ ನಗರದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕೇಂದ್ರದಲ್ಲಿಯೂ ಸಹ ಮಹಾರಕ್ತದಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ರಕ್ತದಾನ ಮಾಡಿದವರಿಗೆ ಬ್ರಿಮ್ಸ್ ಹಾಗೂ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವತಿಯಿಂದ ಸರ್ಟಿಫಿಕೇಟ್, ಪ್ರಶಂಸನಾ ಪತ್ರ ಕೂಡ ನೀಡಲಾಯಿತು. ಇನ್ನು ರಕ್ತದಾನ ಅಭಿಯಾನದ ಅಂಗವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರದ ಪವನಧಾಮದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹೆಂಜೆ ಅವರು ಪ್ರಕಾಶ್ ಮಣಿ ದಾದಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಬೃಹತ್ ರಕ್ತದಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 150ಕ್ಕೂ ಹೆಚ್ಚು ಜನ ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಿಕೊಂಡಿದ್ದು, ಇನ್ನು ಹಲವರು ನೇರವಾಗಿ ಇಲ್ಲೇ ಬಂದು ಹೆಸರು ನೋಂದಾಯಿಸಿ ರಕ್ತದಾನವನ್ನು ಮಾಡುತ್ತಿದ್ದಾರೆ. ಇನ್ನು ಅದೇ ರೀತಿ ದೇಶಾದ್ಯಂತ 1 ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಅವರು ಹೇಳಿದರು. आज 22 अगस्त विश्व बंधुत्व दिवस के निमित्त डॉक्टर दादी प्रकाश मणि जी के पुण्य स्मृति दिवस के निमित्त रक्तदान महाअभियान का आयोजन किया गया है. 125 लोगों ने ऑनलाइन रजिस्ट्रेशन किया है. बाकी भी सारे दिन बहुत सारे भाई बहन हमारे बीदर के नागरिक आके ये रक्तदान देंगे. रक्तदान देकर अजनबियों से जुड़ेंगे, बहुत पुण्य जमा करेंगे, बहुतों के जीवन को नया जीवन दान देंगे. ये विश्वविद्यालय आज वर्ल्ड रिकॉर्ड करने जा रही है. गिनीज बुक के अंदर 1 लाख यूनिट ब्लड इकट्ठा करके हमें देना है. हम सब जानते हैं सारे वर्ष में 12,000 से ज़्यादा हमारे भाई बहनें रक्त न मिलने के कारण मृत्यु को पाते हैं. ये महापुण्य करके आज ये विश्वविद्यालय एक शुभ कार्य कर रही है. सबको बहुत 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 मंगल कामनाएं. ओम शांति, ओम शांति, ओम शांति. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ BS ಬಿರದಾರ್ ಮಾತನಾಡಿ, ರಕ್ತದಾನವೆಂಬುದು ಮಹಾದಾನವಾಗಿದೆ. ನೀವು ಒಮ್ಮೆ ನೀಡುವಂತಹ ರಕ್ತ 3 ಜನರ ಜೀವ ಉಳಿಸುತ್ತದೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ, ಕ್ಯಾನ್ಸರ್ ಪೀಡಿತರಿಗೆ ಹಾಗೂ ಅನೇಕ ರೋಗಗಳಿಗೆ ರಕ್ತ ಅವಶ್ಯಕವಿದ್ದು, ನೀವು ನೀಡುವಂತಹ ರಕ್ತ ಅಂತಹ ರೋಗಗಳಿಗೆ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಇವತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಬೀದರ್ನ ಶಾಖೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಶಿಬಿರದಲ್ಲಿ ಅನೇಕ ವಿದ್ಯಾರ್ಥಿಗಳು ಮತ್ತು ಯುವಕರು ಅವರು ಏನಪ್ಪ ಅಂದ್ರೆ ರಕ್ತದಾನ ಮಾಡಲಿಕ್ಕೆ ಏನಪ್ಪ ಅಂದರೆ ಇವತ್ತು ಭಾಗಿಯಾಗುವ ಸಾಧ್ಯತೆಗಳಿವೆ. ಈ ಒಂದು ರಕ್ತದಾನ ಇದು ಒಂದು ದೊಡ್ಡ ದಾನ ತಂದು ನಾನು ತಿಳಿತೀನಿ. ಯಾಕಂದರೆ ರಕ್ತ ಇರಲಾದಗೋಸ್ಕರ ಅನೇಕ ನಮ್ಮ ಸಹೋದರಿಯರು ಜೀವವನ್ನು ಕಳೆದುಕೊಳ್ಳೋದು ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಯಾಕಂದರೆ ರಕ್ತ ಇದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಯಾವುದೇ ದಾರಿ ಇಲ್ಲ. ರಕ್ತದಾನ ಮಾಡಿದರೆ ಮಾತ್ರ ಆ ರಕ್ತವನ್ನು ನಾವು ರೋಗಿಗಳಿಗೆ ಅವಶ್ಯಕವಾಗಿ ಯಾರಿಗೆ ಬೇಕಾಗಿರುತ್ತೆ, ಅದು ಅಪಘಾತಕ್ಕೆ ಈಡಾಗೋರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಇಲ್ಲ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವ್ರಿಗೆ ಏನಪ್ಪ ಅಂದರೆ ರಕ್ತದ ಅವಶ್ಯಕತೆ ಇರುತ್ತೆ. ಈ ಒಂದು ರಕ್ತದಾನದಿಂದ ಅನೇಕ ಜೀವಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಏನಪ್ಪ ಅಂದ್ರೆ ಎಲ್ಲ ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಈ ಒಂದು ಸಮಾಜದ ಎಲ್ಲ ನಾಗರಿಕರು ಏನಪ್ಪ ಅಂದರೆ ರಕ್ತದಾನ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು ಸರ್? ನಾನು ಬೀದರ್ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ BS ಬಿರಾದಾರ್.